ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕರಿಯಪ್ಪ. ಇವತ್ತು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಮಧ್ಯಬಿಂದು ತ್ಯಾವಣಿಗಿ ಗ್ರಾಮದ ವಿಚಾರವಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಬಸ್ ಸ್ಟಾಪ್ ಸಾರ್ವಜನಿಕರು ನಿಂತು ಪ್ರಯಾಣ ಮಾಡಲು ಬೇಕಾಗಿರ್ತಕ್ಕಂಥ ಒಂದು ಬಸ್ ಸ್ಟಾಪ್. ಏನು ಇನ್ನು ಕೆಲವೇ ದಿನಗಳಲ್ಲಿ ತಾಲೂಕಾಗುವ ನಿರೀಕ್ಷೆ ಇರ್ತಕ್ಕಂಥ ಒಂದು ಊರು, ಅಂತ ಒಂದು ಹೋಬಳಿ ಮಟ್ಟದ ಗ್ರಾಮದಲ್ಲಿ ಬಸ್ ಸ್ಟಾಪ್ಗಳೇ ಇಲ್ಲ. ಇದಕ್ಕೆಲ್ಲ ನೇರವಣೆ ಬಸವಂತಪ್ಪನವ್ರು ಆಗ್ತಾರೆ. ಯಾಕೆ ಅಂತ ಹೇಳಿದ್ರೆ, ಇರುವ ಬಸ್ ಸ್ಟಾಪ್ಗಳನ್ನ ಒಡೆದು ಹಾಕಿ ಅಲ್ಲಿ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಪಕ್ಕದಲ್ಲೇ ಎಲ್ಲ ತರಕಾರಿಗಳನ್ನ, ಹೂವಿನ ಅಂಗಡಿಗಳನ್ನ, ಶೆಡ್ಗಳನ್ನ ಇಟ್ಟಿದ್ದಾರೆ. ಸಾರ್ವಜನಿಕರು ಎಡಕ್ಕೆ ಹಾಗೂ ಬಲಕ್ಕೆ ನಿಲ್ಲಲು ಸ್ಥಳವಿಲ್ಲ. ಇದಕ್ಕೆಲ್ಲ ಯಾರು ಹೊಣೆ ಆಗ್ತಾರೆ? ಆ ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮಸ್ಥರು ನೇರವಾಗಿ ನಮ್ಮ ಟಿವಿ ಚಾನೆಲ್ಗೆ ಕರೆ ಮಾಡಿ, ನಮ್ಮ ಊರಿನಲ್ಲಿ ಈ ರೀತಿಯ ಸಮಸ್ಯೆ ಇದೆ ಅಂದಾಗ ನಾವು ಆ ಊರಿಗೆ ಹೋಗಿ ಮಾಡಿಕೊಂಡ ಬಂದ ವಿಡಿಯೋವನ್ನ ನೀವು ನೋಡಿ. ಸ್ನೇಹಿತರೆ, ನೋಡಿದ್ರಲ್ಲ, ಈ ರೀತಿಯಾಗಿ ತ್ಯಾವಣಿಗೆ ಗ್ರಾಮದಲ್ಲಿದೆ. ಅದಕ್ಕೋಸ್ಕರ ಬಸವಂತಪ್ಪನವರೇ ಇದಕ್ಕೆ ನೇರ ಹೊಣೆ ಆಗ್ತಾರೆ. ಯಾಕೆ ಅಂತ ಹೇಳಿದ್ರೆ, ಮಾಯಕೊಂಡ ಹಾಲಿ MLA ಎಚ್ ಆಂಜನೇಯವರ ಹಳಿಯ. ಈಗಿದ್ರೂ ಸಮೇತ ಬರೇ ತ್ಯಾವಣಿಗೆ ಒಂದೇ ಗ್ರಾಮದಲ್ಲ, ಮಾಯಕೊಂಡ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲವು ಹಳ್ಳಿಗಳಿಂದ ಕರೆ ಬರ್ತಾ ಇದೆ. ಮಾಯಕೊಂಡದ ಶಾಸಕರು ಫೋನ್ ಕರೆಗೂ ಸಿಗ್ತಾ ಇಲ್ಲ, ನಮ್ಮ ಕೆಲಸಗಳನ್ನು ಮಾಡಿಸಿಕೊಡ್ತಾ ಇಲ್ಲ ಅಂತ. ಏನ್ ಮಾಡ್ತಾ ಇದ್ದೀರಾ ಬಸವಂತಪ್ಪನವರೇ? ಆದಷ್ಟು ಬೇಗ ಈ ವಿಚಾರದ ಬಗ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಕೂಡಲೇ ಸಂಪರ್ಕಿಸಿ ತ್ಯಾವಣಿಗೆ ಗ್ರಾಮದಲ್ಲಿ ಬಸ್ ಸ್ಟಾಪ್ ಅನ್ನು ಮಾಡಿ. ಆವಾಗಲಾದ್ರೂ ನೀವು MLA ಆಗಿದ್ದಕ್ಕೆ ಸಾರ್ಥಕ ಆಗುತ್ತೆ. ಇದು ನಮ್ಮ DVG ವಾಯ್ಸ್ ಎಫೆಕ್ಟ್. ನಮಸ್ಕಾರ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ತ್ಯಾವಣಿಗಿ ಮಧ್ಯಬಿಂದು ಈ ಗ್ರಾಮದಲ್ಲಿ ಬಸ್ಸುಗಳ ನಿಲ್ದಾಣ ಇಲ್ಲದಾಗಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಕೊಟ್ಟರೂ ಸಹ ಸಹಕರಿಸದ ಅಧಿಕಾರಿಗಳು ತಲೆ ಕೆಡಿಸಿಕೊಳ್ಳದೆ ಊರಿನ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಸಾರ್ವಜನಿಕರ ಸಮಸ್ಯೆಗಳನ್ನು ಕೇಳಲು ಯಾರೂ ಇಲ್ಲದೆ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಒಂದು ಮಹತ್ತರ ದೊಡ್ಡ ಗ್ರಾಮ. ಇಂತಹ ಗ್ರಾಮಕ್ಕೆ ಭೇಟಿ ಕೊಡದ MLA ಬಸವಂತಪ್ಪನವರು ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳ ಹತ್ತಿರ ಸಂಪರ್ಕಿಸಿ ಕೂಡಲೇ ತ್ಯಾವಣಿಗಿ ಬಸ್ ತಂಗುದಾಣವನ್ನು ನಿರ್ಮಿಸಿಕೊಡಬೇಕಾಗಿ DVG ವಾಯ್ಸ್ ನಿಮ್ಮ ಹತ್ತಿರ ಕೇಳಿಕೊಳ್ಳುತ್ತದೆ. ಸಮಸ್ಯೆಯನ್ನು ಬಗೆಹರಿಸಿ ಉತ್ತಮ ಜನಸೇವಕರಾಗಿ ಮುಂದುವರಿಯಿರಿ.